ನಮ್ಮ ಮೂಲ ಒಕ್ಕಲಿಗರ ಸಂಘ ಚಿಕ್ಕಮಗಳೂರಿನ ಮುಖ್ಯ ಸಂಘ ತಾಯಂದಿರ ಸಂಘಕ್ಕೆ ಒಂಥರ ಸ್ಪೈನಲ್ ಕಾರ್ಡ್ ಆಗಿ ನಿಂತು ನಿಮ್ಮ ಹೇಳಿಗೆ ನಮ್ಮ ಹೇಳಿಗೆ ಸಮುದಾಯದ ಹೇಳಿಗೆ ಅಂತ ನಿಂತು ನಿಮ್ಮ ಜೊತೆಯಲ್ಲಿ ಬೆಂತಡ್ತಾ ಇದಾರಲ್ಲ, ಅವ್ರಿಗೂ ಕೂಡ ನೀವೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳಬೇಕು. ಜೊತೆಗೆ ಗಂಡು ಮಕ್ಕಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇದು ಕೇವಲ ಹೆಣ್ಮಕ್ಳದಷ್ಟೇ ಅಲ್ಲ, ಹೆಣ್ಮಕ್ಳು ಇಲ್ಲ ಅಂತಂದ್ರೆ ನಾವು ಕೂಡ ಇಲ್ಲ ಅಂತ ತಿಳ್ಕೊಂಡು ಪ್ರೀತಿಯಿಂದ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ. ತುಂಬ ಸಂತೋಷವಾದ ಕಾರ್ಯಕ್ರಮ. ಇದು ಪ್ರವಚನದ ಕಾರ್ಯಕ್ರಮ ಅಲ್ಲ, ಸತ್ಸಂಗವನ್ನು ಮಾಡಿ ಬಹಳ ವರ್ಷಗಳಾದದ್ರಿಂದ ಈ ವರ್ಷ ಸತ್ಸಂಗದ 3 ದಿನಗಳ ಸತ್ಸಂಗದ ಕಾರ್ಯಕ್ರಮಕ್ಕೆ ನಾನು ಸಮಯವನ್ನು ಕೊಡ್ತೇನೆ. ಆ ಸಂದರ್ಭದಲ್ಲಿ ವಿಶೇಷವಾದ ವಿಚಾರಗಳನ್ನು ಮಾತನಾಡೋಣ ಅಂತ ಹೇಳ್ತಾ ನಮ್ಮ ಗುರುಗಳು ಒಂದು ಮಾತನ್ನು ಹೇಳರು. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ. ಈ ಎಲ್ಲ ಸೇವಾ ಕೇಂದ್ರಗಳು, ಸೇವಾ ಕಾರ್ಯಗಳು ಯಾಕೆ ನಡಿಬೇಕು ಅಂತಂದ್ರೆ ಉಪನಿಷತ್ತಿನ ಅಥವಾ ನಮ್ಮ ಆರ್ಷೇಯ ಮುನಿಗಳ ಮಾತು ಏನದು, ಈ ದೇಹ ನಿತ್ಯವ ಅಂತ ನಮಗೆ ಕೂಡ ಗೊತ್ತು. ಪ್ರತಿನಿತ್ಯವೂ ಕೂಡ ಈ ದೇಹ ಸಾಯ್ತಾ ಇದೆ. ಯಾವ ರೀತಿ ಸಾಯ್ತಾ ಇದೆ? ಈ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳು ಪ್ರತಿನಿತ್ಯವೂ ಸಾಯ್ತಾ ಇದ್ದಾವೆ ಅಂತಂದ್ರೆ ನಮ್ಮ ದೇಹವು ಕೂಡ ರೂಪಾಂತರ ಹೊಂದುತ್ತಾ ಇದೆ. ನಮಗೂ ಕೂಡ ಗೊತ್ತಾಗುತ್ತೆ. ನೀವು ಫೋಟೋಗಳನ್ನ ಇಟ್ಕೊಂಡು ನೋಡಿ, ವಿವಿಧ ವಯಸ್ಸಿನ ಫೋಟೋಗಳನ್ನ ಇಟ್ಕೊಂಡು ನೋಡಿದರೆ ಈಗ ಫೋಟೋಗಳನ್ನ ಕಂಪೇರ್ ಮಾಡ್ಕೊಂಡ್ರೆ ಹೆಂಗೆ ಕಾಣಿಸ್ತೀವಿ, ಹೆಂಗೆ ಕಾಣಿಸ್ತೀವಿ. ಇನ್ನೊಂದು 20 ವರ್ಷ ಆದಮೇಲೆ ಈ ಫೋಟೋವನ್ನು ಆ ಫೋಟೋ ಜೊತೆ ಕಂಪೇರ್ ಮಾಡಿಕೊಂಡ್ರೆ ಇವತ್ತಿನ ಫೋಟೋನೇ ಪರವಾಗಿಲ್ಲ ಅಂತ ಅನ್ಸ್ಬಿಡುತ್ತೆ. ಅಂದರೆ ನಿತ್ಯವೂ ಕೂಡ ಬದಲು ಆಗ್ತಾ ಇದೆ. ಅದಕ್ಕೆ ಹೇಳಿದ್ದು ಅನಿತ್ಯಾನಿ, ನಿತ್ಯ ಅಲ್ಲ. ಶರೀರಾಣಿ ವಿಭವೋ, ನಾವು ದುಡಿದಂಥ ಸಂಪತ್ತಾದ್ರೂ ಕೂಡ ಶಾಶ್ವತನ ಅಂತಂದರೆ ಅದು ಕೂಡ ಶಾಶ್ವತ ಅಲ್ಲ, ಅದು ಕೂಡ ಹೊರಟೋಗುತ್ತೆ. ವಿಭವೋ ನೈವ ಶಾಶ್ವತ. ನಿತ್ಯಂ ಸನ್ನಿಹಿತೋ ಮೃತ್ಯು, ನಿತ್ಯ ನಮ್ಮ ಹತ್ರ ಹುಡುಕಿಕೊಂಡು ಯಾರಾದರೂ ಬರ್ತಾ ಇದ್ದಾರೆ ಅಂತಂದರೆ ನಾವು ಬೇಡ ಅಂದ್ರೂ ಬರ್ತಾ ಇರೋದು, ಬೇಕು ಅಂದ್ರೂ ಬರ್ತಾ ಇರೋದು ಒಬ್ಬರೇ ಒಬ್ಬರು ಅಂದರೆ ಯಾವುದದು? ಸಾವು. ಮನುಷ್ಯರಾದರೆ ಕೆಲವು ಸಲ ಬರ್ತಾರೆ, ಕೆಲವು ಸಲ ಹೋಗ್ತಾರೆ. ರಿಲೇಟಿವ್ ಆಗಿ ಸಾಪೇಕ್ಷವಾಗಿ ಬಿಹೇವ್ ಮಾಡ್ತಾರೆ. ಆದರೆ ಹುಟ್ಟಿದಂದಿನಿಂದ ನಮ್ಮನ್ನು ನೆರಳಿನಂತೆ ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥದ್ದು ಒಂದೇ ಒಂದು, ಯಾವುದದು? ಸಾವು. ನಿತ್ಯಂ ಸನ್ನಿಹಿತೋ ಮೃತ್ಯು. ಅದಕ್ಕೋಸ್ಕರ ಎದುರ್ಕೊಂಡು ಕುಳಿತುಕೋಬೇಕಾ? ಅನಿತ್ಯವಾದ ಶರೀರ, ಸಂಪತ್ತು ಅನಿತ್ಯ, ನಿತ್ಯವೂ ಕೂಡ ಸಾವು ಅಂತ ಬರ್ತಾ ಇದೆ. ಹೆದರ್ಕೊಂಡು ಸಾಯ್ಬೇಕಂದ್ರೆ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಬರುವ ಸಾವನ್ನ, ಬರುವ ಮುಪ್ಪನ್ನ, ಬಂದ ಅಧಿಕಾರವನ್ನು ಫೇಸ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ಶಕ್ತಿ ಯಾವುದಪ್ಪ ಅಂದರೆ ಧರ್ಮದ ಸಂಗ್ರಹವನ್ನು ಮಾಡ್ತಕ್ಕಂಥದ್ದು. ಧರ್ಮ ಸಂಗ್ರಹ ಅಂದರೆ ಇನ್ನೆಂಥದ್ದು ಇಲ್ಲ. ಯಥಾ ಅಭ್ಯುದಯೋ ನಿಶ್ರೇಯಸ್ಸು ಸಿದ್ಧಿ ಸಾ ಧರ್ಮ. ಈ ಇಳೆಯಲ್ಲಿ ಪ್ರಾಪಂಚಿಕ ಬದುಕನ್ನು ನಡೆಸ್ತಕ್ಕಂಥ ಕಲೆಯನ್ನು ಕಲಿಯೋದು ಒಂದು ಧರ್ಮ. ಜೊತೆಗೆ ನನ್ನ ಒಳಗಡೆ ಇರ್ತಕ್ಕಂಥ ನನ್ನನ್ನು ನಾನು ತಿಳ್ಕೊಳ್ತಕ್ಕಂಥ ಇನ್ನೊಂದು ಕಲೆ, ಅದು ಒಂದು ಧರ್ಮ. ಈ ಎರಡನ್ನೂ ಕೂಡ ತಿಳ್ಕೊಂಡದ್ದೇ ಆದರೆ ಇಳೆಯ ಮೇಲಿನ, ಭೂಮಿ ಮೇಲಿನ ಬದುಕು ಚೆನ್ನಾಗಿರ್ತದೆ. ಅಂತಹ ಕಾರ್ಯಕ್ಕೋಸ್ಕರ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಒಂದು ಮಾರ್ಗ ಮೊದಲನೆಯದು ಸೇವಾ ಮಾರ್ಗ.